ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಸದ್ಯ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶಾಸಕರು ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ, ಆದರೆ ವಿರೋಧ ಪಕ್ಷದವರು ಏನಿಲ್ಲ ಬಜೆಟಲ್ಲಿ ಏನಿಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಇನ್ನು ಬಜೆಟ್ಟು ಬರೀ ಇಂಟ್ರಡಕ್ಷನ್ ಓದ್ತಾ ಇದ್ರು ಸಿದ್ದರಾಮಯ್ಯನವರು, ಇನ್ನೂ ಬಜೆಟ್ಟಿಗೆ ಬಂದಿರಲೇ ಇಲ್ಲ. ಆಗಲೇ ಅವ್ರು ಬಂದ್ಬಿಟ್ಟಿದ್ರು, ಪೂರ್ವ ಯೋಜಿತವಾಗಿ ಬಂದ್ಬಿಟ್ಟಿದ್ರು ಅವರು. ಅಂದ್ರೆ ಪ್ಲಾನ್ ಮಾಡಿ ಬಂದಿರೋದು, ಪ್ಲಾನ್ ಮಾಡಿ ಬರ್ದಲ್ಲ ಬರ್ದಾರ ಕುತ್ಕೊಂಡಲ್ಲ ಅಸೆಂಬ್ಲಿ ಒಳಗೆ ಅವು ಹಿಡ್ಕೊಂಡ್ರಲ್ಲ, ಅವು ಪೂರ್ವ ಯೋಜಿತವಾಗಿ ಅವ್ರು ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟಾರೆ. ಈ ಸಾರಿ ಬಜೆಟ್ನಲ್ಲಿ ನಾವು ಬಜೆಟನ್ನು ಬೈಕಟ್ ಮಾಡಿ ಹೊರಗಡೆ ಹೋಗ್ಬೇಕು ಅಂತ ನಿರ್ಣಯ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯವರು 14-15 ಅಷ್ಟು ಬಜೆಟ್ ಮಂಡನೆ ಮಾಡಿದರೆ, ಇದರಂಥ ಬಜೆಟ್ ಯಾವುದು ನೋಡಿಲ್ಲ, ಅಷ್ಟು ಅವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಚರ್ಚೆಗೆ ಬಲ್ಲಿ ಕುತ್ಕೊಳ್ಳೋಣ, ಇಂಥದ್ರಲ್ಲಿ ಆಗಿದೆ, ಇಂಥದ್ರಲ್ಲಿ ಅನ್ಯಾಯ ಆಗಿದೆ, ಬನ್ನಿ ಚರ್ಚೆಗೆ ಬನ್ನಿ ನೋಡೋಣ. ಈ ಬಜೆಟಲ್ಲಿ ರೈತರಿಗೆ ಪಂಗ್ನಾಮ ಹಾಕಿದ್ದಾರೆ ಅಂತೇಳಿ ಅಶೋಕ್ ಅವರು ಹೇಳ್ತಿದ್ದಾರೆ. ಯಾವ ರೈತರಿಗೆ ಅದು ಓದು ನೀ ಪುಸ್ತಕನಲ್ಲಿ ರೈತರಿಗೆ ಏನು ಹಾಕಿದೆ ಅಂತ. ರೈತರಿಗೆ ಇವ್ರು ಏನು, ಯಾವ ಬಜೆಟ್ನಲ್ಲಿ ರೈತರಿಗೆ ಏನು ಕೊಡಬೇಕಾಯ್ತು ಅದೆಲ್ಲ ಇದೆ. ರೈತರದ್ದು ಯಾವ್ದು ಕಿತ್ಕೊಂಡಿದ್ದಾರೆ, ರೈತರಿಗೆ ಕೊಡಬೇಕಾದಂಥ ಸವಲತ್ತನ್ನು ಯಾವ್ದು ಕಿತ್ಕೊಂಡಿದ್ದಾರೆ, ಎಲ್ಲವೂ ಇದೆ. ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಇದೆ. ಇವರು ರೈತರಿಗೆ ಬರದಲ್ಲಿ ಪರಿಹಾರದಲ್ಲಿ ಕೊಡಲಿಲ್ಲ ಅಂತಕ್ಕಂಥದ್ದು. ನೀವು ಬರ ಪರಿಹಾರ ಕೊಡಿಸಿ, ನೀವು ಕೊಡಬೇಕಲ್ಲ. NDRF ಗೈಡ್ಲೈನ್ಸ್ ಪ್ರಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಕೊಡಬೇಕಲ್ಲ, ನೀವು ಕೊಡಿ ಮೊದಲು ದುಡ್ಡು. ನೀವು ಪರಿಹಾರ ಕೊಡ್ದಲ್ಲೇ NDRF ಗೈಡ್ಲೈನ್ಸ್ ಪ್ರಕಾರ 18,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ₹1 ಕೊಟ್ಟಲ್ವಲ್ಲ. ನೀವೇನು ರೈತರಿಗೆ ಪಂಗ್ನಾಮ ನೀವು ಹಾಕಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನವರು. ನೀವು ಕೊಟ್ಟರೆ ನಾವು ಕೊಡ್ತೀವಿ. ನಾವು ₹2,000 ಕೊಟ್ಟಿದ್ವಿ, ನೀವು ಕೊಟ್ಟರೆ ಇನ್ನೂ ₹10,000 ಕೊಡ್ತೀವಿ. ಹಾಂ, ಗ್ಯಾರಂಟಿ ಯೋಜನೆಗಳನ್ನ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ, ಬಂಡಲ್ ಬಜೆಟ್ ಅಂತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೇಲೇ ಅವ್ರ ಕಣ್ಣು. ಇದರಿಂದಲೇ ಈ ರಾಜ್ಯದ ಜನ ಸಂತುಷ್ಟರಾಗಿದ್ದಾರೆ. ಈ ಗ್ಯಾರಂಟಿ ಯೋಜನೆಯಿಂದಲೇ ರಾಜ್ಯದ ಜನ ಎಲ್ಲ ಭಾಳ ಆಶಾಭರಿತವಾಗಿದ್ದಾರೆ. ಇವರು ಅದು ಬಿಟ್ಟರೆ ಆ ಯೋಜನೆಗಳು ಫಲಪ್ರದ ಆಗಿದೆ ಅನ್ನೋದೇ ಇವರು ಹೊಟ್ಟೆ ಕಿಚ್ಚು. ಸರ್, ಈ ಬಾರಿ ಬಜೆಟಲ್ಲಿ ಇಷ್ಟೊತ್ತು ಕೂತ್ಕೊಂಡು ನೋಡಿದಿರಿ, ವಿಶೇಷತೆ ಏನು ಸರ್ ಈ ಬಾರಿ ಬಜೆಟಲ್ಲಿ? ಈ ಸಾರಿ ಬಜೆಟಲ್ಲಿ ಎಲ್ಲವನ್ನು ಸಮರ್ಪಕವಾಗಿ, ಏನು ಕಳೆದ ಸಾರಿ ಇತ್ತು ಅದೆಲ್ಲವನ್ನು ಸಮರ್ಪಕವಾಗಿ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿ ಏನೇನು ಕೊಡಬೇಕು, ಯಾವ್ಯಾವ ಇಲಾಖೆಗೆ ಹೊಸ ಇದನ್ನು ಕೊಡಬೇಕು. ಈಗ RDPR ಈಗ ಹೋದ ಸಾರಿ ಇವ್ರು ಮಾಡಿಟ್ಟೋ ಇದ್ದು, ಈ ಸಾರಿ ಒಂದೊಂದು ಕ್ಷೇತ್ರಕ್ಕೆ 50 ಕಿಲೋಮೀಟ್ರ್ ರಸ್ತೆ ಕೊಟ್ಟಿದ್ದಾರೆ. ಇದನ್ನು ಇನ್ನು ಮತ್ತೆ 1 ಕೋಟಿ ಇಡೀ ಇದಕ್ಕೆ ರಸ್ತೆ ಕೊಟ್ಟಿದ್ದಾರೆ. ಒಟ್ಟು 6 ಕೋಟಿ 7 ಕೋಟಿ ದುಡ್ಡು ಕೊಟ್ಟಿದ್ದಾರೆ RDPRಲ್ಲಿ. MLAಗಳಿಗೆ ಸಿಗೋದಲ್ವ ಅದು ಅನುದಾನ. ಸರ್, ಈ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಅಕ್ಕಿ ಕೊಡ್ತಿದ್ದಾರೆ, ಅಕ್ಕಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಾವು ಕೊಡ್ತಿದ್ದೀವಿ ಅಂತೇಳಿ ಅವರು ಜನರಿಗೆ ಮಂಕ್ಬೂದಿ ಬಡಿಸ್ತಾವ್ರೆ ಅಂತ ಹೇಳ್ತಾರೆ. ನಾವು ಅರಿತಾ ಇಲ್ಲ. ಅಕ್ಕಿ ವಿಚಾರದಲ್ಲಿ ಇವರಿಗೆ ನಾಚಿಕೆ ಆಗಬೇಕು BJP ಅವ್ರಿಗೆ. ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದುವೆ 5 kg ಅಕ್ಕಿಯನ್ನು ಅಡಿಷನಲ್ಲಾಗಿ ಕೊಡ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ 5 ಬರ್ತಾಯಿದೆ, ನಾವು 5 ಕೊಡ್ತೀವಿ, ಒಟ್ಟು 10 kg ಆಗುತ್ತೆ ರೈತನಿಗೆ. ನೀವು 5 kg ಅಕ್ಕಿ ಕೊಡಿ, ನಾವು ಅವ್ರಿಗೆ ಕೊಡ್ತೀವಿ, ನಿಮ್ಮ ದುಡ್ಡು ತಗೊಂಡು ಕೊಡಿ, ಹಂಗೆ ಕೊಡಬೇಡಿ ಅಂತೇಳಿ ₹34 ರೇಟ್ ಫಿಕ್ಸ್ ಮಾಡಿ ಕೊಡ್ತೀವಿ ಅಂತಲೂ ಹೇಳಿದರು, ಎಲ್ಲವೂ ಹೇಳಿದರು. ಅದೆಲ್ಲ ನಿಮಗೆ ಗೊತ್ತೈತೆ ಮಾಧ್ಯಮದವರಿಗೆ. ಆಮೇಲೆ ಇವರೇ ತಾನೇ ಕೊಡೋಕ್ಕಲ್ಲ ಅಂದರು. ಈಗ ₹29 ಮಾರ್ತಾವ್ರೆ ಅದೇ ಅಕ್ಕಿನ. ನಾವು ಪುಕ್ಕಟ್ಟೆ ಕೊಡ್ತಿದ್ವಲ್ಲ ರೈತರಿಗೆ, ಕೊಡೋಕ್ಕೇನಾಯಿತು? ನಾವ್ಯಾಕೆ ಇವ್ರು ಕೊಡೋ 5 kg ಅದು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಬಂದಿರತಕ್ಕಂಥದ್ದು. ಅವತ್ತು 2013ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ನಡ್ಕೊಂಬರ್ತಾ ಇದೆ. ಓಕೆ, ಕಾಂಗ್ರೆಸ್ನಲ್ಲಿರೋ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡ್ತಿಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಇನ್ನು ಈ ಬಜೆಟಲ್ಲಿ ಏನು ಮಾಡ್ತಾರೆ ಅಂತ ನೋಡ್ರಿ. ಕಾಂಗ್ರೆಸ್ ಶಾಸಕರಿಗೆ ಅನುದಾನನ ಹೆಂಗೆ ಬಿಡುಗಡೆ ಮಾಡಬೇಕು ಅಂತ ಆ ಪುಸ್ತಕ ಓದಿನಿ ಕೂತ್ಕೊಂಡು, ಗೊತ್ತಾಗುತ್ತೆ. ಕಾಂಗ್ರೆಸ್ ಶಾಸಕರಿಗೆ ಎಲ್ಲ ಪ್ರತಿಯೊಬ್ಬ ಶಾಸಕರಿಗೆ ಏನೇನು ಅನುದಾನ ಕೊಡಬೇಕು ಅನ್ನೋದನ್ನು ಆ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಮೊದಲು ಪುಸ್ತಕ ಓದುವನಿ, ಅವರಿಗೆ ಪುಸ್ತಕ ತಗೊಂಡು ಓದುವನಿ. ಇದಿಷ್ಟು ಶಾಸಕರಂತಹ ಶಿವಲಿಂಗೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಯರ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.